22 ಫೆಬ್ರವರಿಗೆ 22ಗೆ ಚುನಾವಣೆ ನಡೆಯುತ್ತೆ. ಅಂದ್ರೆ ಅದ್ರ ಒಳಗಡೆ ನೋಟಿಫಿಕೇಶನ್ಸ್ ಎಲ್ಲ ಆಗ್ತವೆ, ಎಲ್ಲ ಮಾಡ್ಕೊಳ್ತವೆ. ಅದು ಅಧ್ಯಕ್ಷರು ಇವತ್ತು ನಾನು ಅಧ್ಯಕ್ಷರದು ಏನಿದೆಯೋ ಇವತ್ತು ಲಾಸ್ಟ್ ಮೀಟಿಂಗ್ ಇದು. ಈ ಲಾಸ್ಟ್ ಮೀಟಿಂಗ್ ಅನ್ನ ಮಾಡಿದೀವಿ. ಇನ್ಯಾವುದೇ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಂದು 2ನೇ ತಾರೀಕು 3ನೇ ತಾರೀಕು ಚುನಾವಣೆ ಅನೌನ್ಸ್ ಆಗ್ಬಿಡ್ತದೆ. ಅನೌನ್ಸ್ ಆಗ್ಬಿಟ್ಟು ನಾವ್ಯಾವುದು ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ಚುನಾವಣೆ ಪ್ರೋಗ್ರೆಸ್ಸು ನಡೀತಾ ಇದೆ. ಅದರಿಂದ ಸಂಘವನ್ನು ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಅಷ್ಟೇ, ಎಲೆಕ್ಷನಲ್ಲಿ ನಾನು ಅಷ್ಟೇ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜಕಾರಣಿಗಳಲ್ಲೂ ಕೇಳ್ತೀನಿ, ಈ ಸಂಘವನ್ನು ಬಿಲ್ಡಿಂಗ್ ಕಟ್ಟಬೇಕು. ಇನ್ನು ಅನೇಕ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ. ಇವತ್ತು ಈ ಸಂಘವನ್ನು ಒಳ್ಳೆ 1 ವರ್ಷಕ್ಕೆ 6 ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಅಕೌಂಟಲ್ಲಿ ನಮ್ಮ ಹತ್ರ ಇರುವಂಥ ಗೊಬ್ಬರ ಸ್ಟಾಕು 1.5 ಕೋಟಿ ರೂಪಾಯಿ ಅಷ್ಟು ಗೊಬ್ಬರ ಸ್ಟಾಕ್ ಇದೆ. ಪೆಸ್ಟಿಸೈಡ್ಸು, ಆಮೇಲೆ ಇದು ಸ್ಟೇಷನರೀಸ್ ಒಂದು 20-25 ಲಕ್ಷಕ್ಕಿದೆ. ಇದರ ಅನೇಕ ಒಂದು 2-3 ಕೋಟಿ ರೂಪಾಯಿ ಐಟಮ್ಸು ಇಟ್ಕೊಂಡಿದ್ದೀವಿ. ಆಮೇಲೆ ಇದನ್ನೆಲ್ಲ ನಾವು ಈ ಬಿಲ್ಡಿಂಗ್ಸ್ ಇದೆಲ್ಲ ಕಟ್ಟಬೇಕಂದ್ರೆ ಸ್ವಲ್ಪ ಶಕ್ತಿ ಇರಬೇಕು. ಸ್ವಲ್ಪ ಏನಾದರೂ ದುಡ್ಡು ಸ್ವಲ್ಪ ಲೇಟ್ ಆದರೂ ಕೈಯಿಂದ ಹಾಕಿ ಮಾಡುವಂಥ ಒಂದು ಶಕ್ತಿನೂ ನಮ್ಮಲ್ಲಿರಬೇಕು. ಅದರಿಂದೆಲ್ಲ ಕೇಳ್ತೀನಿ, ಚುನಾವಣೆ ಮಾಡೋದು ಬೇಡ, ಇನಾಮ್ನೆಸ್ ಆಗಿ ಹೋದರೆ ಒಳ್ಳೇದಾಗಿರುತ್ತೆ. ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇನು ಬೇಕಾಗಿಲ್ಲ. ನನ್ನನ್ನು ಎಲ್ಲರೂ ಸೇರಿ ಇದರಿಂದ ನಾನು ಇರೋದಕ್ಕೆ ಸಿದ್ಧವಾಗಿದ್ದೀನಿ. ಇಲ್ಲಾಂದ್ರೂ ನಾನು ಬಿಡೋಕ್ಕೂ ಸಿದ್ಧವಾಗಿದ್ದೀನಿ. ನನಗೇನು ಇದೇನಿಲ್ಲ. ಇವಾಗ ನಾನು DCC ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ. ಎಲ್ಲರೂ ಅಂತಾರೆ ನೀವು ಇಲ್ಲಿದ್ದರೆ ಅಲ್ಲಿ DCC ಬ್ಯಾಂಕಲ್ಲಿ ಇತ್ತು. ನಾನು DCC ಬ್ಯಾಂಕ್ ಇಲ್ಲದೇ ಇದ್ರು ತೊಂದರೆ ಇಲ್ಲ ನನಗೆ. DCC ಬ್ಯಾಂಕಲ್ಲಿ ನನಗೆ ಆಲ್ರೆಡಿ DCC ಬ್ಯಾಂಕ್ ಸತ್ತೋಗ್ಬಿಟ್ಟಿದೆ. ಅದು ಸತ್ತೋಗಿರೋದನ್ನ ಆಚೆ ತರೋಕ್ಕಾಗಲ್ಲ ಅನ್ನೋ ಒಂದು ಇದು ನಮಗೂ ಗೊತ್ತಿದೆ. ಅದರಿಂದ ಅದರಲ್ಲಿ ಇದ್ರೆ ಏನು, ಇಲ್ಲದೇ ಇದ್ರೆ ಏನು, ನಾವು ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. DCC ಬ್ಯಾಂಕಲ್ಲಿ ಟೋಟಾಗಿ 1200 ಕೋಟಿ 1300 ಕೋಟಿ NPL ಇದೆ. ಅದರಲ್ಲಿ 427 ಕೋಟಿ DCC ಬ್ಯಾಂಕಲ್ಲಿ ಯಾವ ಸಂಘಗಳು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಲೋನ್ಗಳು ಗೊತ್ತೇ ಇಲ್ಲ. ಆ ಥರ ಒಂದು 427 ಕೋಟಿ ಇದ್ದಾರೆ. ಚಿಕ್ಕ ವಿಷಯನ ಅದು. ಆ ಥರ ಆಗೋಗಿದೆ DCC ಬ್ಯಾಂಕು. ಎಷ್ಟೋ ಸಂಘಗಳು ಚಿಂತಾಮಣಿ ಒಂದೇ ಒಂದು ತಾಲೂಕಲ್ಲಿ 117-120 ಕೋಟಿವರೆಗೂ ಅವ್ರದ್ದು ಬೋಗಸ್ ಸಂಘಗಳಾಗೋಗಿದೆ. ಚಿಂತಾಮಣಿ ಒಂದರಲ್ಲಿನೇ ಆಗೋಗಿದೆ. ಆ ಥರ ಎಲ್ಲ ತಾಲೂಕಲ್ಲೂ ಆಗಿದೆ. ಇನ್ನು ಚಿಂತಾಮಣಿ ಹೈಯೆಸ್ಟ್ ಆಗಿರೋದು. ಇನ್ನು ಎಲ್ಲ ತಾಲೂಕುಗಳಲ್ಲೂ ಈ ಸಮಸ್ಯೆ ಆಗಿದೆ. DCC ಬ್ಯಾಂಕ್ ಇದ್ರೇನು ಹೋದ್ರೆ ಅಲ್ಲಿ ಹೋಗಿ ನಾವೇನು ಮಾಡೋದೇನು ಇಲ್ಲ. ಆಯ್ತಾ? ಸ್ಪರ್ಧೆ ಮಾಡುತ್ತಿಲ್ಲ ಯಾವುದು ಇಲ್ಲ ಸ್ಪರ್ಧೆ ಮಾಡಬೇಕು. ಎಲ್ಲ ಒಪ್ಕೊಂಡ್ರೆ ಅಲ್ಲ ಮಾಡ್ತೀರಲ್ಲ, ಇಲ್ಲ ಒಪ್ಪಿಕೊಂಡ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಸಂಘದಲ್ಲಿ ಎಲ್ಲರೂ ಒಪ್ಕೊಂಡ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅವಾಗ ಒಪ್ಕೊಂಡಿದ್ರು, ಅವಾಗ ಒಪ್ಕೊಂಡೇ ಮಾಡಿದ್ರು, ಸಂಘದಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಈಗಲೂ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಒಪ್ಕೊಂಡು ನಾವೆಲ್ಲ ಎಲೆಕ್ಷನ್ ಈ ತರ ಅಭಿವೃದ್ಧಿ ಮಾಡ್ಬೇಕು, ನೀನು ಇರಪ್ಪ ಅಂದ್ರೆ ಇರ್ತೀನಿ. ನಾನು ಇಲ್ಲೇ MLA ಇದ್ದೀನಿ ಗೌಡ್ರೆ, ನನಗೆ ಅದಕ್ಕಿಂತ ಇನ್ಯಾವ್ದು ಬೇಕು? ಒಟ್ಟಿನಲ್ಲಿ ನಿಮಗೆ ಇರೋದು ಇಲ್ಲೇ. ಹೌದು, ಮಾಡೋಣ, ಕಂಟೆಸ್ಟ್ ಮಾಡೋಣ ಸರ್. ಶಾಸಕರಾಗಿದ್ರು ಕೂಡ ನೀವು ಅಲ್ಲಿ ತೃಪ್ತಿ ಇಲ್ಲ. ಮುಳಬಾಗಲಲ್ಲಿ ಸೊಸೈಟಿ ಪ್ರೆಸಿಡೆಂಟ್ ಆಗಿರೋದಕ್ಕೆ ಸ್ವಂತ ತಾಲೂಕು, ಅದೊಂದು ನಿಮ್ಗೆ ತೃಪ್ತಿ. ಹೌದು, ನಿಜ ಅಲ್ವಾ? ಅದನ್ನ ಮೊದಲೇ ಹೇಳ್ಕೊಂಡಿದ್ದೀನಲ್ಲ, ನಾನು ಹೇಳಿದ್ದೆ. ಗೊಬ್ಬರ ಸ್ಟಾಕ್ ನೀವಾದಾಗಿಂದ ಗೊಬ್ಬರ ತೊಂದರೆ ಆಗಿಲ್ಲ. ರೈತರು ಹೆಚ್ಚಾಗಿ ಯೂಸ್ ಮಾಡ್ಬೇಕು. ರೈತರಿಗೆ ಇವಾಗ ನಮ್ದು ಇನ್ನ ಒಂದಿದೆ. ಇವಾಗ ಈ ಎಲೆಕ್ಷನ್ ಆದ್ಮೇಲೆ ನಾವು ತಾಲೂಕ್ ಆಫೀಸ್ಗೆ ಒಂದು ಲೆಟರ್ ಬರೀಬೇಕು ಅಂತಿದ್ದೀವಿ. ಏನಂದ್ರೆ ಇವಾಗ ನಾವು ಅದನ್ನ ಡಿಸೈಡ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಲ್ಲ, ಈಗ ಮೀಟಿಂಗ್ ಡಿಸೈಡ್ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ನಮಗೆಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಲೂ TAPSMSಗೆ ಸರ್ಕಾರಿ ಜಾಗ ಇದ್ರೆ ಮಿನಿಮಮ್ 100/100 ನಮಗೆ ಜಾಗ ಕೊಡಿ, ಅಲಾಟ್ ಮಾಡಬೇಕು. ಏನಕ್ಕೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಘದ ಕಚೇರಿಯನ್ನು ಅಲ್ಲಿ ತೆರಿಬೇಕು ನಾವು. ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿ ಅಲ್ಲೇ ಸಿಗ್ಬೇಕು ಅವ್ರಿಗೆ. ಹೋಬಳಿ ಮಟ್ಟದಲ್ಲಿ ಇವಾಗ ದುಕ್ಸಂದ್ರ ಹೋಬಳಿನಲ್ಲಿ ಒಂದು, ಬೈರ್ಕೂರು ಹೋಬಳಿನಲ್ಲಿ ಒಂದು, ಆಮೇಲೆ ಕಸ್ಬಾ ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ, ಇವಾಗ ಒಡ್ಡಳ್ಳಿನೋ ಇಲ್ಲಾಂದ್ರೆ ಆಲಂಗೂರೋ ಇಲ್ಲ ನಂಗ್ಲಿನೋ ಈ ಕಡೆ ಎಲ್ಲಾದ್ರೂ ಒಂದು ಮಾಡಬೇಕು. ತಾಯ್ಲೂರು ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಹೆಡ್ ಕ್ವಾರ್ಟರ್ಲಿ ಒಂದು ಮಾಡಬೇಕು. ಆವಣಿ ಹೋಬಳಿಲಿ ಮಾಡಬೇಕು. ದುಕ್ಸಂದ್ರ ಹೋಬಳಿ ಮಾಡಬೇಕು. ಈ ಥರ ಒಂದು ಮೇನ್ ಜಾಗ. ಆವಣಿನಲ್ಲಿ ಒಂದು, ತಾಯ್ಲೂರಲ್ಲಿ ಒಂದು, ಈ ಕಡೆ ಒಡ್ಡಳ್ಳಿನೋ ಆಲಂಗೂರೋ ಇಲ್ಲ ರಾಯಮನ್ ಬಿನ್ನೆನೋ ಆ ಕಡೆ ಒಂದು, ಇಲ್ಲಾಂತ ಇನ್ನು ಮುಷ್ಟೂರು ನಗವಾರ ಆ ಕಡೆ ಒಂದು, ಇಲ್ಲ ಎಬ್ನಿನಲ್ಲೊಂದು, ಗುಡ್ಪಲ್ಲಿನಲ್ಲೊಂದು, ದುಕ್ಸಂದ್ರದಲ್ಲೊಂದು, ಇಲ್ಲ ಮುಡಿನೂರಲ್ಲಿ ಒಂದು, ಈ ಥರ ಒಂದು 5-6 ಮಾಡಿದ್ರೆ ಎಷ್ಟು ಸೇರಿ ನಮ್ಮದು ಓನ್ ಬಿಲ್ಡಿಂಗು ಓನು ಇದಿದ್ರೆ ನಮ್ಮದು ನಮಗೇನು ಎಷ್ಟಾದರೂ ಸೇಲ್ ರೈತರಿಗೋಸ್ಕರ ತಾನೆ, ಎಷ್ಟಾದರೆ ಎಷ್ಟು ಸಾಕು ನಮಗೆ. ಇಲ್ಲಿ ಮಾಮೂಲಿಯಾಗಿ ಇದು ನಡೀತಾ ಇರುತ್ತೆ. ಅದರಿಂದ ಆ ಥರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಇವಾಗ ಮೀಟಿಂಗಲ್ಲಿ ಡಿಸೈಡ್ ಮಾಡಿ ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ ತಾಲೂಕು ಆಫೀಸ್ಗೆ. ನಾನು ಜನರಲ್ ಸ್ಪರ್ಧೆ ಮಾಡಿದ್ದೀನಿ. ಸಾಮಾನ್ಯ ನಾನು ಜನರಲ್ ಸ್ಪರ್ಧೆ ಮಾಡಿದ್ದೆ. ಶಿವಣ್ಣವರು ಜನರಲ್ ಸ್ಪರ್ಧೆ ಮಾಡಿದ್ರಲ್ಲಡ, ಶಿವಣ್ಣವರು ಜನರಲ್ ಮಾಡಿದ್ರು. ಲಕ್ಷ್ಮಣ್ಣವರು SC-ನಲ್ಲಿ ಮಾಡಿದ್ರು. ಆಮೇಲೆ ನಮ್ಮ ಬಲ್ಲಾ ಶ್ರೀನಿವಾಸ್ PCM ಏನಲ್ಲಿ ಮಾಡಿದ್ರು ಅವರು. ಇವಾಗ ಇವರೆಲ್ಲ ಸುಬ್ರಹ್ಮಣ್ಯ, ಇವರೆಲ್ಲ ನಮ್ಮ ರಾಜಣ್ಣವರು, ಇವರೆಲ್ಲ ಬಂದಿದ್ದು ಸೊಸೈಟಿಗಳು, BSA ಸೊಸೈಟಿಗಳು, A ಗ್ರೇಡ್ ಸೊಸೈಟಿಗಳಿಂದ ಬಂದ್ರು. ಇವಾಗ ಆಲ್ರೆಡಿ ಬಂದ್ಬಿಟ್ಟು 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ.
5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ, ಲೆಕ್ಕಕ್ಕಿಂತ ಚುನಾವಣೆ ಆಗಿಲ್ಲ, ಆಗೋಗಿದೆ. ಇವಾಗ ಇವರು ಡೆಲಿಗೇಷನ್ ಬರ್ಕೊಂಡವ್ರೆ, ಇವಾಗ ಅವರು ಡೆಲಿಗೇಷನ್ ಬರ್ಕೊಂಡವ್ರೆ. ಇವಾಗ ಇವ್ರು ಇದರಲ್ಲಿ ಬಂದ್ಬಿಟ್ಟು ಇವರು ಸರ್ವಜ್ಞಗೌಡ್ರಿಗೆ ಬರ್ಕೊಟ್ಟವ್ರೆ ಡೆಲಿಗೇಷನ್, ಸರ್ವಜ್ಞಗೌಡ್ರು ಕೊಟ್ಟು. ಆ ಕಡೆ ಅಮರಪ್ಪನವ್ರು ಬರ್ಕೊಂಡವ್ರೆ ಡೆಲಿಗೇಷನ್. ಇನ್ನೊಂದು ರಮೇಶ್ ಬಾಬು. ಹೌದು, ಇನ್ನೊಂದು ರಮೇಶ್, ನಮ್ಮ ಪುಲ್ಪಾಪೇನಲ್ಲಿ ರಮೇಶ್, VSN ಪುಲ್ಪಾಪ್ನಲ್ಲಿ ಮಲ್ನಾಯಕ್ನಲ್ಲಿ ಪಂಚಾಯತ್ ಇದು ಸೊಸೈಟಿ, ಅವ್ರು ಬರ್ಕೊಂಡಿದ್ದಾರೆ. ಇವಾಗ 5 ಸೊಸೈಟಿನ ಎಲಿಜಿಬಲ್ ಇದ್ದಿದ್ದು 5 ಜನ ಬರ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಆಪೋಸಿಟ್ ಯಾರು ಇಲ್ಲ, ಅಪೋಸಿಟ್ ಹೌದು ಎಲಿಜಿಬಲ್ ಬಂದಿದ್ದು 5 ಎಲಿಜಿಬಲ್. ನೋಡಿ ನಮ್ಮ ಸಂಘ ಎಷ್ಟು ನಿಷ್ಠೆಯಾಗಿ ನಾವು ಕೆಲಸ ಮಾಡೋದ್ರ ಇದಕ್ಕೆ ಇದು ಒಂದು ನಿದರ್ಶನ ನಿಮಗೆಲ್ಲರಿಗೂ. ಇವಾಗ ಆಲಂಗೂರ್ದು ಸೊಸೈಟಿ ಇದೆ, ಏನಣ್ಣ ಎಲಿಜಿಬಲ್ ತಗೊಂಡಿಲ್ಲ, ನಾವು ತಗೋಬೇಕು ಅಂತಿದ್ರೆ ತಗೊಳ್ತಾ ಇದ್ವಿ. ನಾವಿಲ್ಲಿ ಏನಾದ್ರು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಏನಪ್ಪ ಮಾಡೋಕ್ಕಾಗುತ್ತಾಗಲ್ವಾ, ಮಾಡೋಕ್ಕಾಗುತ್ತಾಗಲ್ವಾ ಅಣ್ಣ? ಮಾಡ್ಬೋದು. ಪುತ್ನೂರು ಸೊಸೈಟಿನ ಎಲಿಜಿಬಲ್ ತಗೊಂಡಿಲ್ಲ, ಮಾಡಬಾರ್ದು ಅಂತ ಅಷ್ಟೇ. ಏನಿದ್ರೆ ಅದೇ ಮಾಡಬೇಕು. ಬೈರ್ಪುರ್ ಸೊಸೈಟಿ ತಗೊಂಡಿಲ್ಲ, ಯಾಕಂದ್ರೆ ಕರೆಕ್ಟಾಗಿ ನಮ್ಮ ಹತ್ರ ವ್ಯವಹಾರಗಳು ಮಾಡಿಲ್ಲ. ಅದೆಲ್ಲ ಬಿಡಿ, ಬೇರೆ ಯಾವುದು ಬೇಕಾಗಿಲ್ಲ. ಇವಾಗ ಆ ಸೊಸೈಟಿ ಸ್ವಂತ ನನ್ನ ಸೊಸೈಟಿನೇ ತಗೊಂಡಿಲ್ಲ. ನನ್ನ ಸೊಸೈಟಿ ತಗೊಂಡಿದ್ರೆ ನನ್ನ ಸೊಸೈಟಿಯಿಂದ ಬರಲಿಲ್ಲ, ನಮ್ದು ಎಳವಳ್ಳಿಗೆ ಬರುತ್ತೆ ಸೊಸೈಟಿ. ಎಳವಳ್ಳಿ ಸೊಸೈಟಿನೂ ತಗೊಂಡಿಲ್ಲ, ಅಂಬ್ಲಿಕಲ್ ಸೊಸೈಟಿನೂ ತಗೊಂಡಿಲ್ಲ. ಎಳವಳ್ಳಿ ಸೊಸೈಟಿನಲ್ಲಿ ನಾವೆಲ್ಲ ಇರೋದು, ನಮ್ಮೂರು ಪಕ್ಕದಲ್ಲೇ ಇರೋದು ಎಳವಳ್ಳಿ ಸೊಸೈಟಿಗೆ ನಾವಿರೋದು. ನಮ್ಮ ಸೊಸೈಟಿನೇ ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ನಮ್ಮ ಸೊಸೈಟಿನ? ಕರೆಕ್ಟಾಗಿ ವ್ಯವಹಾರ ಮಾಡಿಲ್ಲ ಸೊಸೈಟಿಯಿಂದ, ಕರೆಕ್ಟಾಗಿ ನೀವು TIPSMS ಲಿಂಕಲ್ಲಿ ಇದ್ದಿಲ್ಲ, ನೀವೇನೇನು ಟ್ರಾನ್ಸಾಕ್ಷನ್ ಮಾಡಬೇಕು ಅದೆಲ್ಲ ಮಾಡಿಲ್ಲ, ಆದ್ದರಿಂದ ನೀವು ಎಲಿಜಿಬಲ್ ಬರಲ್ಲ ಅಂತ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ನಾವೆಲ್ಲ ಮಾತಾಡಿದ್ವಿ, ಇಲ್ಲಪ್ಪ ಆವತ್ತಿಂದ ನಾವು ಒನ್ ಸೈಡು ಬರ್ತಾ ಇದೀವಿ, ನಾವು ಅಂದರೆ ಕಾನೂನು ಮೇಲೆ ಬರ್ತಾ ಇದ್ದೀವಿ, ಕಾನೂನು ಪ್ರಕಾರವಾಗಿ ನಾವು ಹೋಗೋಣ. ಈ ಸೊಸೈಟಿಲಿ ಯಾವ್ಯಾವ್ದು ಎಲಿಜಿಬಲ್ ಬರೋದಿಲ್ಲ ಅದನ್ನು ಬಿಟ್ಬಿಡೋಣ ನಾವು ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಬಿಟ್ವಿ. ಇನ್ನೊಂದು ಹೇಳ್ಬೇಕಂದ್ರೆ ಇವ್ರ ಸೊಸೈಟಿನ ಎಲಿಜಿಬಲ್ ಬರ್ತಾ ಇರಲಿಲ್ಲ, ಇವ್ರದ್ದು ಬರ್ತಾ ಇರಲಿಲ್ಲ, ಇಬ್ಬರದು ಬರ್ತಾ ಇಲ್ಲ. ಇವ್ರು ಹುಷಾರಾಗಿ ಏನು ಮಾಡಿದ್ರು, ಆ ಟೈಮಲ್ಲಿ ಎಲಿಜಿಬಲ್ ಬರಬೇಕಂದ್ರೆ ಏನು ಮಾಡ್ಕೋಬೇಕು, ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಅದೆಲ್ಲ ಮಾಡಿಕೊಟ್ರು, ಎಲಿಜಿಬಲ್ ಬಂದ್ಬಿಟ್ರು. ಇವಾಗ ನಾವು 50,000 ರೂಪಾಯಿ ಇದು ಮಾಡಿಸ್ಬೇಕು, ಹೌದು FD ಮಾಡಿಸ್ಬೇಕು, ಅಕೌಂಟ್ ಮಾಡಿಸ್ಬೇಕು, ಅದೆಲ್ಲ ಇದೆ ಕಾನೂನು. ಟ್ರಾನ್ಸಾಕ್ಷನ್ ಮಾಡ್ಬೇಕು. ವಿರೋಧ ಮಾಡಿದ್ರೆ ಈಗ ಅಭಿಪ್ರಾಯ ಇರೋ ಡೈರೆಕ್ಟ್ಸ್ ಮತ್ತೆ ಕಂಟಿನ್ಯೂ ಹೇಳಕ್ಕಾಗಲ್ಲ ಸರ್. ಹೆಂಗೆ ಇವಾಗ ಯಾರ್ಯಾರು ನಿಲ್ಬೇಕು ಅಂತ ಬರ್ತಾರೋ ಏನ್ ಬರ್ತಾರೋ ಗೊತ್ತಿಲ್ಲ. ಎಲೆಕ್ಷನ್ ಮಾಡಿದ್ರ ಅವಿರೋಧ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿರೋ ನಿಮ್ಮ ಮಂಡಿ ಡೈರೆಕ್ಟ್ಸ್ ಹೌದು, ಇವಾಗ ಇರೋದ್ರಲ್ಲಿ ಹೊಸದಾಗಿ ಇವಾಗ VSN ಹೊಸದಾಗಿ ಸೇರ್ಕೊಳ್ಳೋರು ಅಂದ್ರೆ ಇವಾಗ ಸರ್ವಜ್ಞಗೌಡ್ರು ಒಬ್ರು, ರಮೇಶ್ ಬಾಬು ರಮೇಶ್ ಸೇರ್ಕೊಳ್ತಾರೆ, ಸರ್ವಜ್ಞಗೌಡ್ರು ಇಬ್ರು ಸೇರ್ಕೊಳ್ತಾರೆ, ಇಬ್ರು ಸೇರ್ಕೊಳ್ತಾರೆ. ಎಲ್ಲ ಆದ್ರೆ ಕಂಟಿನ್ಯೂ 3 ಜನ ಅಳಬ್ರೆ, ಇನ್ನು ಮಿಕ್ಕಿದ್ದು 3 ಜನ ಅಳಬ್ರು, 3 ಜನ ಅಳಬ್ರು, ಇಬ್ರು ಹೊಸಬ್ರು ಬರ್ತಾರೆ, 3 ಜನ ಅಳಬ್ರೆ ಇರ್ತಾರೆ. ಇವಾಗ ಎಲೆಕ್ಷನ್ ನಮ್ದು ಸಾಮಾನ್ಯ ವರ್ಗ, ಸಾಮಾನ್ಯ ಜನರಲ್ ನಾವು ಶಿವಣ್ಣ ಅವರು ಜನರಲ್ಲೇ, ನಾನು ಜನರಲ್ಲೇ. ಎ ವರ್ಗದಿಂದ 5 ಜನ. ಅಧ್ಯಕ್ಷ ಆದ ತಕ್ಷಣ ಒಂದು ಮಾತು ಹೇಳಿದ್ರೆ ಅದು ಯಾಕೋ ತಡೆ ಆಯ್ತು ಅಂತ ಇಲ್ಲೇ ಹೇಳಿದ್ರಿ DS ಪಾಟೀಲ್. ಅಧ್ಯಕ್ಷ ಆದ ತಕ್ಷಣ ಬಂದು JCB ಎತ್ಕೊಂಡು ಎಲ್ಲ ಬೇಕಾಗಿತ್ತು. ಇದು ಅದೇ ಇದು ಎಲಿಜಿಬಲ್ ಇದೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಇವಾಗ ಎಲಿಜಿಬಲ್ ಇದೆಯೋ ಇಲ್ವೋ ಸರ್ಕಾರದಿಂದ ದುಡ್ಡು ಕೊಟ್ಬಿಡ್ತಾರೆ ಅನ್ಕೊಂಡ್ವಿ. ಅಂದ್ರೆ ಇವಾಗ ರೆಗ್ಯುಲರ್ ಆಗಿ ನಿಂದು ನಂದು ಯಾವ ತರ ಬ್ಯಾಂಕಿನ ವ್ಯವಹಾರಗಳು ಇರುತ್ತೋ ಅದೇ ತರ ಇದು ಇರ್ಬೇಕು, ಅವಾಗೇ ಇದನ್ನ ಎಲಿಜಿಬಲ್ ಬರೋದು. ಆಮೇಲೆ ಗೊತ್ತಾಯ್ತು ನಮಗೆ. ಮತ್ತೆ ಇವಾಗ ಅಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದೆ, ಬಿಲ್ಡಿಂಗ್ ಕ್ಲೀನ್ ಮಾಡ್ಬೇಕು, JCB ತಗೊಂಡು ಒಂದ್ ನಿಮಿಷ ಹೇಳ್ತೀನಿ ನಾ, ಒಂದ್ ನಿಮಿಷ ಹೇಳಿ. ನಮ್ಮ ಅಧ್ಯಕ್ಷವಾಗ ಅವಾಗ ಹೇಳಿದ್ರು DC ಬ್ಯಾಂಕ್ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ನೀವು ಅದೆಲ್ಲ ಕಳಿಸಿದ್ದು ರೆಡಿ ಮಾಡ್ಬೇಕಂತ. ಹಾಸ್ಪಿಟ್ಲ್ಗೆ ಏನೇ ಕಳಿಸೋದು, ಒಂದೇ ಡಾಕ್ಟರ್ಸ್ ಇದ್ದಾರೆ, ಪೇಷಂಟ್ ರೆಡಿ ಮಾಡ್ತಾರೆ ಅಂತ. ಇವಾಗ DC ಬ್ಯಾಂಕು ಆ ಮಟ್ಟಕ್ಕೆ ಹೋದಾಗ ಇಂಥವ್ರು ನಿಂತ್ಕೊಂಡ್ರೆ ಆ ಬ್ಯಾಂಕ್ ಒಂದು ಮಟ್ಟಕ್ಕೆ ಬರ್ತಾರೆ. ಅದಕ್ಕೆ ಇವಾಗ ಬ್ಯಾಂಕ್ ಹೋಗ್ಲೇಬೇಕು, ನಾವು ಉಳಿಸ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಯಾಕೆ ಇವಾಗ ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ಬಿಲ್ಡಿಂಗ್ ಅದೇ ನಮ್ಮದು ಓಲ್ಡ್ ಪ್ರಾಪರ್ಟಿ ಇತ್ತಲ್ಲ, ಖಾತೆಗೆ ಇರಲಿಲ್ಲ, ಖಾತೆ ಇಲ್ಲ. ಆಮೇಲೆ ಇನ್ನೊಂದೇ ಗೊತ್ತಾ, ಇವತ್ತು ನಮ್ದು ಇದಿದ್ದಲ್ಲ ಅಲ್ಲಿ ಇವತ್ತು ಸುಮಾರು 4 ಕೋಟಿ ಪ್ರಾಪರ್ಟಿ ನಮ್ದು ಆಗಿದೆ. ನಮಗೆ ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡಬೇಕು. 41ಕ್ಕೆ 140 ಅಡಿ ಜಾಗವನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀವಿ ನಮ್ಮ ಸಂಘಕ್ಕೆ. ಹಂಗಾಗಿ ಇನ್ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್, ಮುಳಬಾಗಿಲು ತಾಲೂಕು ರೈತಾಪಿ ಜನಕ್ಕೆ ಅನುಕೂಲ ಆಗಬೇಕು ಅಂತ ನಾನು ಲೆಕ್ಕ ಅವ್ರು ಹೇಳಿಲ್ಲ, ಫಿಗರ್ ಹೇಳಿಲ್ಲ, ಸುಮಾರು ಲಕ್ಷ ಮಾಡಿದ್ದೆ. ಅಲ್ಲ ಬೇರೆದಲ್ಲ, ಇದೆಲ್ಲ ನಾನು MLA ಆಗಿ ಮಾತಾಡ್ತಾ ಇಲ್ಲ, ಅದು ನನ್ಗೆ ಲೆಕ್ಕ ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ನಾನು ಹೇಳ್ತಾ ಇರೋದು ನಮ್ಮ TIPSMS ಅಧ್ಯಕ್ಷರಾಗಿ ಸುಮಾರು ಲಕ್ಷಗಳು ರೈತಾಪಿ ಜನಕ್ಕೆ ಸಹಾಯ ಆಗಲಿಕ್ಕೆ SVC ಕಾರ್ಡ್ ಇದೆಯಲ್ಲ, ಹೆಂಗೆ ಅಂತ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ₹50 ಮಾಡ್ಬೇಕು. ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ಇದೆಲ್ಲ ಮಾಡಿರೋದು ಅಧ್ಯಕ್ಷ ಕೈಯಿಂದ ಕೊಟ್ಟಿರೋದು, ಅದು ಜಸ್ಟ್ ಲೈಕ್ ಬಿಲ್ ಇದ್ದಂಗೆ ಸರ್. ಏನಿಲ್ಲ, ಬಂದೇವ್ ಸರ್ 4 ವರ್ಷ 3.5 ಲಕ್ಷ ಕೊಟ್ಟು ನಾವು ರಿನ್ಯೂವಲ್ 3.5-4 ಲಕ್ಷ ಕೊಟ್ಟು ಇದು ಮಾಡಿದ್ವಿ. ಯಾವುದು SSP ಕಾರ್ಡ್ ರಿನ್ಯೂವಲ್ ಮಾಡಿದ್ವಿ. 4 ವರ್ಷಕ್ಕೆ ಎಷ್ಟಾಯ್ತು?
ಮೂರು ಅಂದ್ರೆ 12 4 ಆಫ್ 12 ಪ್ಲಸ್ 14 ಲಕ್ಷ. ಇಲ್ಲ ನಾವು ಅದ್ರ ಟ್ಯಾಕ್ಸ್ ಎಲ್ಲ ಬಿಡಿ, ನಾವು ತೋರಿಸಿರೋದು ಎಷ್ಟು ತೋರಿಸು 16 ಲಕ್ಷ ತೋರಿಸಿದ್ರು ಟೋಟಲ್ ಇಲ್ಲಿ ಎಲ್ಲ ಮಾಡಿರೋದು. ಅದೆಲ್ಲ ಇದೆ, ಅದೆಲ್ಲ ನಾವು ಹೇಳೋದು ಬೇಡ ಅಂತ ಅಷ್ಟೇ. ಯಾಕಂದ್ರೆ ಜಾಸ್ತಿ ಹೋಗಿದೆ ಅಂತ. ಇಂಟ್ರೆಸ್ಟ್ ನಾ ಮಾತಾಡ್ತಾ ಇರೋದು ಅಧ್ಯಕ್ಷರು ಇದಕ್ಕೆ ಮೀಟಿಂಗ್ ಖರ್ಚೆಲ್ಲ ಉಳಿಸಾಕಿರ್ತೇವೆ. ಮೀಟಿಂಗ್ ಖರ್ಚು ಉಳಿಸಿದೀವಿ, ಎಲ್ಲ ಉಳಿಸಿದೀವಿ, ಎಲ್ಲ ಉಳಿಸಿದೀವಿ. ಶಾಸಕರಾಗಿದ್ದಾಗ ಅಲ್ಲ ಒಂದು ಮೀಟಿಂಗ್ ಅಲ್ಲಿ ಒಂದು ಊಟ ಮಾಡಿಲ್ಲ ನಾವು. ಆಮೇಲೆ ಗಿಫ್ಟ್ಗಳು ಕೊಟ್ಟಿವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ. ಗಿಫ್ಟ್ಗೆಲ್ಲ ನಾವು ಸ್ವಂತವಾಗಿಂದ ಕೊಟ್ಟಿದ್ದು, ನಾವು ಸೊಸೈಟಿಯಿಂದ ಏನು ಇದು ಮಾಡಿಲ್ಲ. ಆಮೇಲೆ ಸೊಸೈಟಿ ಬಿಲ್ಡಿಂಗ್ ಕಟ್ಟೋ ಇಂಟ್ರೆಸ್ಟ್ ಇಂದ ನಾವು ಒಂದ್ಸಲಿ ಗಿಫ್ಟ್ಗಳು ಕೊಟ್ಟರೆ 10 ಲಕ್ಷ 15 ಲಕ್ಷ ಖರ್ಚಾಗುತ್ತೆ, ಯಾಕೆ ವೇಸ್ಟ್ ಮಾಡಬೇಕು, ಅದನ್ನೆಲ್ಲ ಉಳಿಸ್ಕೊಂಡು ನಾವು ಬಿಲ್ಡಿಂಗ್ ಮೇಲೆ ಹಾಕೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಗಿಫ್ಟ್ಗಳು ಕೊಟ್ಟಿಲ್ಲ. ನಾವು ನೆಕ್ಸ್ಟ್ 2ನೇ ಅವಧಿಗೆ ಅಧ್ಯಕ್ಷನೇ ಮತ್ತೆ 2ನೇ ಅವಧಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ. ಜನ ಆಶೀರ್ವಾದ ಮಾಡಿದ್ರೆ ಯಾಕೆ ಆಗ್ಬಾರ್ದು ಜನ? ಯಾಕಂದ್ರೆ ಇವಾಗ ನಮ್ಗೆ ಇದಕ್ಕೆ ಇಲ್ಲಿ ಸುಮಾರು 400 ಜನ ನಮ್ಮಲ್ಲಿದ್ದಾರೆ, ಸರಿ ಖಂಡಿತ ಆಶೀರ್ವಾದ ಮಾಡ್ತಾರೆ, ನಂಬಿಕೆನೂ ಇದೆ. ಯಾಕಪ್ಪ ಮಾಡ್ಬೇಕು, ಇದೇ ಉದಾಹರಣೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ನೀವು ಗ್ರಾಫ್ ತಗೊಳ್ಳಿ. ಈ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಸಂಪೂರ್ಣವಾದ ಮನಸ್ಸಿರಬೇಕು, ಅದು ತಕ್ಕಂಗೆ ಜವಾಬ್ದಾರಿ ಇರಬೇಕು, ಇದು ಇಂಟ್ರೆಸ್ಟ್ ಇರಬೇಕು. ಈ 3 ಕೂಡಿಗಡಿಸಿರುವಂಥ ವ್ಯಕ್ತಿ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕಾಗಿ ನಾವು ಮಾಡಲೇಬೇಕಿಲ್ಲ. ಇಲ್ಲಿ ಚೇರ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕೂತ್ಕೊಂಡು ನಾವೇನು ಮಾಡಿದ್ವಿ ಸಂಘಕ್ಕೆ, ಯಾಕಂದ್ರೆ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದ ಫೋಟೋಗಳಲ್ಲಿ ಪ್ರೋಗ್ರೆಸ್ ಇಂಪಾರ್ಟೆಂಟ್. ಅವರೆಲ್ಲ ಮಾಡಿದ್ದಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ವಿ. ನಾವೆಲ್ಲ ಮಾಡಿಬಿಟ್ಟು ಹೋದಾಗ ನಮ್ಮ ಮಕ್ಕಳು ಕೂತ್ಕೋಬೇಕು ಉದ್ದೇಶದಲ್ಲಿ ಅವನು ಸ್ವಂತ ಇದರಲ್ಲಿ ದುಡ್ಡಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ಯಶಸ್ವಿನೇ ಕಾರ್ಡು ಅದೇ ಹೇಳಿದ್ದೇನೆ, ಅದಾಗಿದೆ. ಸಂಪೂರ್ಣವಾಗಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಭಾವನೆ ಅಂದ್ಕೊಂಡಿದ್ದೀವಿ. ಮುಂದೆ ಅಧ್ಯಕ್ಷ ಹೇಳ್ದಂಗೆ ಎಲ್ಲರೂ ಕೂತು ಮಾತಾಡೋಕೆ ಅದಕ್ಕೂ ರೆಡಿ ಇದ್ದಾರೆ ಅಧ್ಯಕ್ಷರು ರೆಡಿ